ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ಕೈತೋಟದ ಬೇರೆ ಬೇರೆ ಸೀರೀಸ್ಗಳನ್ನು ಕೊಡ್ತಾ ಇರ್ತೇನೆ. ಹೆಚ್ಚಾಗಿ ಹೊರಗಿನ ಗಾರ್ಡನ್ ಮಾಡುವಂಥವ್ರು ಬೇರೆಯವರು ಹೆಚ್ಚು ಖರ್ಚಲ್ಲಿ ಹೇಗೆ ಕೈತೋಟ ಮಾಡ್ಬೋದು, ಹೂವಿನ ತೋಟ ಮಾಡ್ಬೋದು, ಸಿಸ್ಟಮೆಟಿಕ್ ಆಗಿ ಮಾಡ್ಬೋದು ಅಂತ ತೋರಿಸ್ತಾರೆ. ಆದರೆ ನಾನು ಸರಳವಾಗಿ ಸಾಮಾನ್ಯವಾಗಿ ಮನೆಯಲ್ಲಿ ಸಿಗುವ ವಸ್ತುಗಳನ್ನು ಉಪಯೋಗಿಸಿಕೊಂಡು ಹೇಗೆ ಮಾಡೋದು ಅನ್ನುವಂಥದ್ದನ್ನು ತೋರಿಸುವಂಥದ್ದು ಹೆಚ್ಚು. ಇದಕ್ಕಿಂತ ಮೊದಲು ಹಂಚಿನ ಮುಖಾಂತರ, ಮರದ ಪೀಸ್ಗಳ ಮುಖಾಂತರ ಹೇಗೆ ಕೈತೋಟ ಮಾಡೋದನ್ನು ತೋರಿಸಿದ್ದೆ. ಆದರೆ ಇವತ್ತು ನಾನು ತೋರಿಸ್ಲಿಕ್ಕೆ ಬಂದಿರುವಂಥದ್ದು ಇದು ನಮಗೆ ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು. ಹಿಂದೆ 20-30 ವರ್ಷಗಳ ಹಿಂದೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಇದನ್ನು ನಾವು ಮಾಡ್ತಾ ಇದ್ವಿ. ಕೆಲಸಗಾರರು ಬಂದಾಗ ಅಥವಾ ನಾವೇ ಮನೆಯಲ್ಲಿ ಸೇರಿಕೊಂಡು ಮಣ್ಣಿನ ಮುಖಾಂತರ ಒಂದು ಸಣ್ಣ ಗೋಡೆಯನ್ನು ಹೂವಿನ ತೋಟದ ಪಕ್ಕದಲ್ಲಿ, ಕೈತೋಟದ ಪಕ್ಕದಲ್ಲಿ, ಅಂಗಳದ ಸುತ್ತ ಕಾರ್ನರಿಗೆ, ತುಳಸಿ ಕಟ್ಟೆಯ ಪಕ್ಕದಲ್ಲಿ ಹೂವಿನ ತೋಟಗಳಿಗೆ ಕೂಡ ಒಂದು ಮಣ್ಣಿನ ಸಣ್ಣದಾಗಿರುವಂಥ ಗೋಡೆಯನ್ನು, ಇದಕ್ಕೆ ನಮ್ಮ ತುಳುವಲ್ಲಿ ತಿಟ್ಟೆ ಅಂತ ಹೇಳ್ತಾರೆ, ಆ ಗೋಡೆಗೆ ತುಂಬ ಚೆನ್ನಾಗಿ ಸೆಗಣಿ ಸಾರಿಸಿದರೆ ಅದು ತುಂಬ ಗಟ್ಟಿಯಾಗಿ ವರ್ಷಗಟ್ಟಲೆ ಉಳಿದಿರುವಂಥದ್ದು ನಾವು ನೋಡಿರ್ತೇವೆ. ಅಂತಹ ಒಂದು ಸಿಸ್ಟಮೆಟಿಕ್ ಆಗಿರುವಂಥ ಒಂದು ವಿಧಾನವನ್ನು ನಾನು ಹಿಂದೆ ನಮ್ಮ ಮನೆಯಲ್ಲಿ ಒಂದು 25-20 ವರ್ಷ ಹಿಂದೆ ನಾನು ಸಣ್ಣದಿರಬೇಕಾದ್ರೆ ಇಲ್ಲ ನಮ್ಮ ಮನೆಯಲ್ಲಿ ಮಾಡ್ತಿದ್ದಂಥ ಅನುಭವ ನೆನಪುಗಳ ಮೇಲೆ ಅದನ್ನು ಮತ್ತೆ ಒಂದು ಬಾರಿ ನಮ್ಮ ಮನೆಯಲ್ಲಿ ಒಂದು ಪ್ರಯೋಗ ಮಾಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ನಾನು ನಿಮ್ಮ ಎದುರುಗಡೆ ಬಂದಿದ್ದೇನೆ. ಅದನ್ನು ಹೇಗೆ ಕಟ್ಟುವಂಥದ್ದು ಅನ್ನುವಂಥದ್ದನ್ನು ಪ್ರಾಕ್ಟಿಕಲ್ ಆಗಿ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ. ನೀವು ಫ್ರೀ ಇರುವಾಗ ತುಂಬ ಗಮ್ಮತ್ತಾಗುತ್ತೆ. ಹಿಂದೆ ಎಲ್ಲ ನಮಗೆ ಅದೆಲ್ಲ ಭಾರಿ ಚೆನ್ನಾಗಾಗುತ್ತೆ, ಎಲ್ಲರೂ ಸೇರಿಕೊಂಡು ಮನೆಯಲ್ಲಿ ಮಾಡುವಂಥದ್ದು. ರಜೆಯಲ್ಲಿ ಫ್ರೀ ಇರುವಾಗ ಇದನ್ನೆಲ್ಲ ನೀವು ತುಂಬ ಚೆನ್ನಾಗಿ ಮಾಡ್ಬೋದು ಮತ್ತು ತುಂಬ ಸುಂದರವಾಗಿ ಝೀರೋ ಇನ್ವೆಸ್ಟ್ಮೆಂಟಲ್ಲಿ. ಇದಕ್ಕೆ ಯಾವುದೇ ಆಯುಧಗಳ ಅಗತ್ಯ ಇಲ್ಲ, ಯಾವುದೇ ದುಡ್ಡು ಕೊಟ್ಟು ಹೊರಗಡೆ ತರಬೇಕಾಗಿಲ್ಲ. ನಮ್ಮ ಮನೆಯ ಪಕ್ಕ ಇರುವಂಥ ಮಣ್ಣನ್ನು ಉಪಯೋಗಿಸ್ಕೊಂಡು ಮಾಡುವಂಥ ಒಂದು ಸಿಸ್ಟಮ್, ಅಂಥ ಒಂದು ಸಿಸ್ಟಮನ್ನು ತೋರಿಸೋದಕ್ಕೋಸ್ಕರ ನಾನು ಬಂದಿರುವಂಥದ್ದು. ಅದರ ಡೀಟೇಲ್ ಆಗಿರುವಂಥ ಮಾಹಿತಿ ನಿಮಗಾಗಿ ಇದೆ. ಅದೇ ರೀತಿಯಲ್ಲಿ ಸಿಮೆಂಟನ್ನು ಉಪಯೋಗಿಸ್ಕೊಂಡು ಮಾಡುವಂಥದ್ದು ನೋಡಿ, ಆ ಕಡೆ ಕಾಣ್ತಾ ಇದೆ ನಿಮಗೆ ಸಿಮೆಂಟಿನ ಗೋಡೆಗಳು ಮೊದಲು ಮಾಡುವಂಥದ್ದು. ಅದಕ್ಕೆ ಮನೆ ಎದುರುಗಡೆ ಈ ರೀತಿ ಒಂದು ಮಾಡುವ ಅಂಥೇಳಿ. ಇದು ಬೀಜದ ಬಸಳೆ. ಇದರ ಬೀಜಗಳಿಲ್ಲ, ನಿಮಗೆ ಆನ್ಲೈನಲ್ಲೆಲ್ಲ ಸಿಗ್ಬೋದು ಬೀಜದ ಬಸಳೆ. ಈ ಬಸಳೆಗೆ ಒಂದು ಸಿಸ್ಟಮೆಟಿಕ್ ಆಗಿರುವಂಥ ಒಂದು ಚೆನ್ನಾಗಿ ಕಾಣಬೇಕಲ್ಲ ಮನೆ ಎದುರುಗಡೆ, ಈ ರೀತಿ ಮಾಡಿದ್ದೇನೆ ನೋಡಿ. ಮಣ್ಣುಗಳನ್ನೆಲ್ಲ ತೆಗೆದು ಇಲ್ಲಿ ಮಣ್ಣನ್ನು ಒಂದು 2 ದಿನ ಹಿಂದೆ ಇದನ್ನು ಪೂರ್ತಿ ಇದಕ್ಕೆ ಪಿಕಾಸಿಯನ್ನು ಹಾಕಿ ಮಣ್ಣನ್ನು ನೀರಲ್ಲಿ ಕಲಸಿ ಹಾಗೆ ಸೆಟ್ ಮಾಡಿದೆ. ಅಂದರೆ ಫೌಂಡೇಶನ್ ಟೈಪಲ್ಲಿ ಇದು ವರ್ಕ್ ಆಗುತ್ತೆ. ಅದೇ ರೀತಿಯಲ್ಲಿ ಒಂದು ಹಗ್ಗವನ್ನು ಕಟ್ಟಿದ್ದೇವೆ ಅಲ್ಲಿಂದ ಇಲ್ಲಿವರೆಗೆ. ಅಂದರೆ ಲೈನ್ ಸರಿ ಬರಬೇಕಲ್ಲ ನೋಡಿ, ಈ ಲೈನಿಗೆ ಇದು ಕರೆಕ್ಟ್ ಆಗಬೇಕು. ಈ ರೀತಿ ಈ ಲೈನನ್ನು ಹಿಡ್ಕೊಂಡು ಮಾಡಬೇಕಾಗತ್ತೆ. ಮೂರನೇದು ಮಣ್ಣು, ನೇರವಾಗಿ ಮಣ್ಣನ್ನು ಇದರಲ್ಲಿ ಹಸಿ ಮಣ್ಣನ್ನು ಉಪಯೋಗಿಸುವಾಗಿಲ್ಲ. ಇದು 48 ಗಂಟೆಯ ಮೊದಲು, 2 ದಿನಕ್ಕಿಂತ ಮೊದಲು ಇದನ್ನು ಈ ರೀತಿ ಮಾಡಿ ಒಂದು ರೀತಿಯಲ್ಲಿ ಇದಕ್ಕೆ ಕೊಚ್ಚಿ ನೀರೆಲ್ಲ ಮಿಕ್ಸ್ ಮಾಡಿ, ನಮ್ಮಲ್ಲಿ ತುಳುವಲ್ಲಿ ಕಲಪುದು ಅಂತ ಹೇಳಿದ್ರೆ ಕಲಸಿ ತುಂಬ ಚೆನ್ನಾಗಿ ಮಾಡಿ ಇಟ್ಕೊಂಡಿದ್ದೇವೆ. ಇವತ್ತು ಇದನ್ನು ಇನ್ನೊಂದು ಬಾರಿ ಕಲಸಿ ಅಂಟು ಬರಬೇಕು. ಅಂಟು ಬಂದರೆ ಮಾತ್ರ ಆ ರೀತಿ ಇಟ್ಟಿಗೆ ರೀತಿಯಲ್ಲಿ ಕೂರುವಂಥದ್ದು. ಆ ರೀತಿ ಅಂಟು ಬರಿಸಿ ಆಮೇಲೆ ನಾವು ಇದರಲ್ಲಿ ಇದನ್ನು ಕಟ್ಟಲಿಕ್ಕೆ 2 ದಿನ ಹುಳಿ ಬೆರೆಸಿ ನೀರು ಹಾಕಿ ಇಟ್ಟಿರುವಂಥ ಮಣ್ಣನ್ನು ಚೆನ್ನಾಗಿ ಕಲಸಬೇಕು. ಕಲಸಿ ನೋಡಿ ಈ ರೀತಿ ಇಡುವಂಥದ್ದು. ಇದನ್ನು ಡೈರೆಕ್ಟಾಗಿ ಒಂದೇ ದಿನ ಇಡಲಿಕ್ಕಾಗೋದಿಲ್ಲ. ಇದು ನೋಡಿ ಮೊದಲ ದಿನ ಇಟ್ಟಿರುವಂಥ ಸ್ಟೆಪ್ ಇದು. ಸುಮಾರು ಒಂದು 3/4 ಅಡಿಯಷ್ಟು ಎತ್ತರಕ್ಕೆ ಮೊದಲ ದಿನ ಕಟ್ಟಿರುವಂಥದ್ದು. ಅದಾದಮೇಲೆ ಅದರ ಮೇಲಕ್ಕೆ ಕಟ್ಟುವಂಥದ್ದು. ಒಟ್ಟಿಗೆ ಕಟ್ಟಿದರೆ ಇದು ಜರ್ದು ಬೀಳ್ತದೆ. ಹೇಗೆ ಇದೆ ನೋಡಿ, ಇದು ಒಳ್ಳೆ ಅಂಟಾದಷ್ಟು ತುಂಬ ಒಳ್ಳೆಯದು. ಯಾಕಂದರೆ ಇದು ಗಟ್ಟಿಯಾಗಿ ನಿಲ್ಲಬೇಕು. ಇದಕ್ಕೆ ಕರೆಕ್ಟಾಗಿ ಇದನ್ನು ಸೆಟ್ ಮಾಡಿದರೆ ಇದು ಯಾವುದೇ ಮಳೆಗೂ ಜಗ್ಗುದಿಲ್ಲ. ಹಿಂದೆಲ್ಲ ಇಂಥದ್ದೇ ಎಲ್ಲ ಹೆಚ್ಚಿನ ತಿಟ್ಟೆಗಳನ್ನು ಅಥವಾ ಸಣ್ಣ ಸಣ್ಣ ಗೋಡೆಗಳನ್ನು, ಮನೆಗೂ ಕೂಡ ಇದೇ ರೀತಿಯ ಗೋಡೆಗಳನ್ನು ಉಪಯೋಗ ಮಾಡ್ತಾಯಿದ್ರು. ತುಂಬ ದಪ್ಪ ಗೋಡೆಗಳು, ವರ್ಷಗಟ್ಟಲೆ ಆಗಿರ್ಬೋದು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುಂಬ ಮನೆಗಳಿದೆ, 100-200 ವರ್ಷದ ಮನೆಗಳಿದೆ ಈ ರೀತಿಯ ಗೋಡೆಗಳಿಂದ ಕಟ್ಟಿರುವಂಥ ಮನೆಗಳು. ಆ ರೀತಿಯ ಒಂದು ಸಿಸ್ಟಮನ್ನು ಕಟ್ಟಿರುವಂಥದ್ದು. ಈಗ ಇದು ಕಟ್ಟಿ ಇವತ್ತಿಗೆ 2 ದಿನ ಆಯಿತು. ಇನ್ನೀಗ ಇದಕ್ಕೆ ಒಂದು ಚೆನ್ನಾಗಿ ಇದನ್ನು ಲೆವೆಲ್ ಮಾಡಲಿಕ್ಕಿದೆ. ಅಂದರೆ ಅದಕ್ಕೆ ಒಂದು ಬಡಿದು ಟೈಟ್ ಮಾಡಲಿಕ್ಕಿದೆ. ಈಗ ಆಲ್ರೆಡಿ ಸ್ವಲ್ಪ ಹಸಿ ಇದೆ. ಹಸಿ ಇರುವಾಗಲೇ ಇದಕ್ಕೆ ಬಡಿಬೇಕು. ಇದನ್ನು ಒಣಗುವವರೆಗೆ ಕಾಯಲಿಕ್ಕೆ ಆಗೋದಿಲ್ಲ. ಆಮೇಲೆ ಇದಕ್ಕೆ ಚೆನ್ನಾಗಿ ಸೆಗಣಿ ಸಾರಿಸ್ಬೋದು. ಅಥವಾ ನಾವು ಇದಕ್ಕೆ ಸ್ವಲ್ಪ ಸಿಮೆಂಟ್ ಹಾಕಬೇಕು ಅಂತಿದೆ. ಇದು ಸ್ವಲ್ಪ ಪರ್ಮನೆಂಟ್ ಆಗಿರುವಂಥದ್ದು ಮಾಡುವ ಅಂಥೇಳಿ. ಇಲ್ಲ ಅಂತ ಹೇಳಿದ್ರೆ ಇದಕ್ಕೆ ಒಂದು ಬನುಪು ಅನ್ನುವಂಥ ಒಂದು ಮರ ಇದೆ. ಆ ಮರದ ಒಂದು ರಸ ಸಿಗ್ತದೆ, ಅದನ್ನು ಉಜ್ಜಿದ್ರೂ ಆಗ್ತದೆ.
ಒಂದೊಂದು ಮನೆಯಲ್ಲಿ ಒಂದೊಂದು ರೀತಿಯಲ್ಲಿ ಹಿಂದೆ ನಮ್ಮ ತುಳುನಾಡಲ್ಲಿ ಮಾಡ್ತಾಯಿದ್ರು. ನೀವು ಯಾರ್ಯಾರು ನೋಡ್ತಿದ್ರಿ ನೀವೆಲ್ಲರೂ ಕೂಡ ಒಂದು ಬಾರಿ ಕಮೆಂಟ್ ಮಾಡಿ ಯಾವ್ಯಾವ ರೀತಿಯಲ್ಲಿ ಇದನ್ನು ಮಾಡ್ತಾಯಿದ್ರು ಅಂತ. ಮತ್ತು ನಾವು ಮಾಡಿರುವಂಥದ್ದು ಹೇಗಿದೆ ಅನ್ನುವಂಥದ್ದನ್ನು ಹೇಳಿ, ಇದಕ್ಕೆ ಹೇಗೆ ಬಡದು ಸರಿ ಮಾಡೋದು ಅನ್ನುವಂಥದ್ದನ್ನು ಈಗ ನಿಮಗೆ ತೋರಿಸ್ತೇನೆ. ಇದನ್ನು ಮತ್ತೆ ಸೆಟ್ ಮಾಡಲಿಕ್ಕೆ ನೋಡಿ ಈ ರೀತಿದೊಂದು ಆಯುಧ ಬೇಕಾಗತ್ತೆ. ಇದಕ್ಕೆ ನಮ್ಮಲ್ಲಿ ಪೊಲಿಮನೆ ಅಂತ ಹೇಳ್ತಾರೆ, ನಿಮ್ಮನೆ ಏನು ಹೇಳ್ತಾರೆ ಅಂತೇಳಿ. ಸಣ್ಣದಿರುವಾಗ ಇದರಲ್ಲಿ ಕ್ರಿಕೆಟೆಲ್ಲ ಆಡ್ತಿದ್ವಿ ನಾವು. ಇದನ್ನು ಈ ರೀತಿ ಹೊಡಿಬೇಕಾಗತ್ತೆ, ಟೈಟ್ ಮಾಡಿ ಹೊಡಿಬೇಕು. ಈ ರೀತಿ 3-4 ಬಾರಿ ಹೊಡಿಬೇಕಾಗತ್ತೆ. ಇವತ್ತು 1 ಬಾರಿ ಹೊಡಿತದೆ, ಇನ್ನು ನಾಳೆನೂ ಕೂಡ ಇದಕ್ಕೆ ಹೊಡಿತದೆ. ಈ ರೀತಿ ಹೊಡಿತಾ ಟೈಟ್ ಮಾಡಿ ಮತ್ತೆ ಇದಕ್ಕೆ ಸೆಗಣಿ, ನೀರು ಇಂಥದ್ದೆಲ್ಲ ಬೇರೆ ಬೇರೆ ಹಾಕ್ಲಿಕ್ಕೆ ಇರ್ತದೆ. ಈ ಗೋಡೆಗೆ ಕರೆಕ್ಟಾಗಿ ಮರದಲ್ಲಿ ಹೊಡೆದು ಕಲ್ಲಲ್ಲಿ ಇದು ಕ್ಲೀನಾಗಿ ನೀರು ಹಾಕಿ ಉಜ್ಜಿದಾಗ ಈ ರೀತಿ ಆಗುತ್ತೆ. ಇನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗ್ತದೆ. ಅದಾದಮೇಲೆ ಇದಕ್ಕೆ ಸಿಮೆಂಟ್ ಲೇಯರನ್ನು ಮೇಲ್ಗಡೆಗೆ ಹಾಕ್ತೇವೆ, ಅದರ ಮೇಲೆ ಕಾವಿಯನ್ನು ಕೊಡ್ತೇವೆ. ಭಾರಿ ಚೆನ್ನಾಗಿ ಕಾಣ್ತದೆ. ಅದು ಅತ್ಯಂತ ಸುಲಭವಾಗಿ ಮಾಡಲಿಕ್ಕೆ ಆಗುವಂಥದ್ದು, ಖರ್ಚುಗಳು ಕಡಿಮೆ ಮಾಡಲಿಕ್ಕೆ ಆಗುವಂಥದ್ದು. ನೋಡಿ ಎಷ್ಟೇ ಚೆನ್ನಾಗಿ ಕಾಣ್ತದೆ. ಅದು ಈಗ ಗೊತ್ತಾಗೋದಿಲ್ಲ. ಗಿಡಗಳು ಸೈಡಿಂದ ಚೆನ್ನಾಗಿ ಬಂದ ಮೇಲೆ ಅದೇ ರೀತಿಯಲ್ಲಿ ಕಾವಿಯಲ್ಲಿ ಕೊಟ್ಟು ಕೆಂಪು ಕಲರ್ ಕಂಡಾಗ ಮನೆ ಎದುರುಗಡೆಗೆ ಸೂಪರಾಗಿ ಕಾಣುತ್ತೆ. ನಮ್ದು ಯಾವುದು ಟೆಂಪ್ರವರಿ ಜಾಗಗಳಿರ್ತದೆ ಅಂದರೆ ನಾಳೆ ಯಾವುದೋ ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡಲಿಕ್ಕಿರ್ಬೋದು, ಯಾವುದಾದ್ರೂ ಒಂದು ಬಿಲ್ಡಿಂಗ್ ಕಟ್ಟಲಿಕ್ಕಿರ್ಬೋದು, ಅಂಥ ಜಾಗದಲ್ಲಿ ಈ ಮಣ್ಣು ಇದನ್ನು ಮಾಡ್ಬೋದು. ಯಾಕಂದರೆ ಬೇಡ ಅಂತ ಹೇಳಿದರೆ ಇದನ್ನು ಯಾವಾಗ ಬೇಕಾದರೂ ಕಿತ್ತು ಬಿಸಾಡ್ಬೋದು. ಆ ರೀತಿಯ ಒಂದು ಮದಿಲು ಅಂತ ಹೇಳ್ತಾರೆ, ಮುಂದಿಲು ಅಂತ ಹೇಳ್ತಾರೆ, ತಿಟ್ಟೆ ಅಂತ ಹೇಳ್ತಾರೆ, ಬೇರೆ ಬೇರೆ ಹೆಸರಲ್ಲಿ ಕರೀತಾರೆ. ನಿಮ್ಮಲ್ಲಿ ಯಾವ ಹೆಸರಲ್ಲಿ ಕರೀತಾರೆ ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ. ಅದೇ ರೀತಿಯಲ್ಲಿ ನನ್ನ ವಿಡಿಯೋಗಳನ್ನು ಮುಂದಿನ ನೀವು ನೋಡ್ತಾ ಇದ್ದಾಗ ನಾನು ಈ ಬಸಳೆ ಬಗ್ಗೆ ಎಲ್ಲ ಒಂದಷ್ಟು ಕಂಟೆಂಟ್ಗಳನ್ನು ಕೊಡುವ ಸಂದರ್ಭದಲ್ಲಿ ಈ ತಿಟ್ಟೆಯ ಬೇರೆ ಬೇರೆ ರೂಪವನ್ನು ನೀವು ಕಾಣ್ಬೋದು. ಇದು ಹಂಚಲ್ಲಿ ಮಾಡಿರುವಂಥದ್ದು. ಇದರದ್ದು ಬಗ್ಗೆ ಮಾಹಿತಿ ನನ್ನ ಬೇರೆ ವಿಡಿಯೋಗಳಲ್ಲಿದೆ. ಮತ್ತು ಇದರಲ್ಲಿ ಏನನ್ನು ಬೆಳಿತೇವೆ ಅನ್ನೋಂಥ ಮಾಹಿತಿ ಕೂಡ ಬೇರೆ ಕಡೆಯಲ್ಲಿದೆ. ನೋಡಿ, ಇದು ಗಿಡಗಳು ಕೂಡ ನಮ್ಮ ಹತ್ರ ಇರ್ತದೆ. ಎಷ್ಟು ಆರೋಗ್ಯಯುತವಾಗಿರುವಂತಹ ಬೆಂಡೆಯ ಗಿಡಗಳು ನೋಡಿ, ಟೊಮೆಟೊ ಗಿಡ, ಮೆಣಸಿನ ಗಿಡಗಳು, ಗುಳ್ಳ ಬದನೆಯ ಗಿಡ ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ, ಗುಳ್ಳ ಬದನೆ ಗಿಡ ನಿಮಗೆ ಅಂದರೆ ಸಾಧಾರಣ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ, ಅದು ಬೆಳ್ತಂಗಡಿ ತಾಲೂಕಿನವರಿಗೆ ಯಾರಿಗಾದ್ರೂ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ. ನೋಡಿ, ಇದು ಕುಮಟೆ ಮೆಣಸು ಅಂತೇಳಿ, ಅಂದರೆ ಬ್ಯಾಡಗಿ ಮೆಣಸು ಅಂತೇಳಿ. ಈ ರೀತಿಯ ಬೇರೆ ಬೇರೆ ವಿಧಾನದ ಕೈತೋಟಗಳು ನಮಗೆ ಕಾಣ್ತದೆ. ಈ ಕೈತೋಟಕ್ಕೆ ನಿನ್ನೆ ನಮ್ಮ ಬೆಳ್ತಂಗಡಿ ತಾಲೂಕಿನ ಶಾಸಕರು ಬಂದಿದ್ದರು ಸಾವಯವ ಕೃಷಿಯ ಬಗ್ಗೆ ಚರ್ಚೆ ಮಾಡುವ ಕಾರಣಕ್ಕೋಸ್ಕರ. ಹಾಗಾಗಿ ಇದೊಂದು ಸಾಮಾಜಿಕ ಕೆಲಸ. ಜನರನ್ನು ವಿಷಯುಕ್ತವಾಗಿರುವಂಥ ಆಹಾರದಿಂದ ವಿಷಮುಕ್ತವಾಗಿರುವಂಥ ಆಹಾರದೆಡೆಗೆ ತಗೊಂಡುಕೊಂಡು ಹೋಗುವಂಥ ಒಂದು ಸಾಮಾಜಿಕ ಪ್ರಯತ್ನ. ಇಲ್ಲಿ ಎಲ್ಲರೂ ಕೆಲಸ ಮಾಡಬೇಕಾಗತ್ತೆ. ಧರ್ಮ, ಜಾತಿ, ಪಂಥ, ಪಂಗಡ, ಪಕ್ಷಗಳು ಯಾವುದು ಕೌಂಟ್ ಆಗುವುದಿಲ್ಲ. ಮಾನವ ಕುಲದ ಉಳಿವಿಗೋಸ್ಕರ ರಾಸಾಯನಿಕ ಅನ್ನುವಂಥ ಶಕ್ತಿಯ ವಿರುದ್ಧ ಸಾವಯವದ ಒಂದು ದಿಟ್ಟ ಹೋರಾಟ ನಡೀತಿದೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ, ಏನೊಂದಷ್ಟು ವಿಡಿಯೋಗಳನ್ನು ನೋಡುವ ಮುಖಾಂತರ, ಸಾವಯವ ಕೃಷಿಯನ್ನು ಮಾಡುವ ಮುಖಾಂತರ ನಿಮಗೆ ನೀವು ಬೆಂಬಲಿಸಿ. ಯಾಕೆಂತ ಹೇಳಿದ್ರೆ ಈ ಚಾನಲ್ಗಳು ಡೆವಲಪ್ ಆದಾಗ ಅದು ನಾವು ಡೆವಲಪ್ ಆದಾಗೆ, ನಮ್ಮ ಸಾವಯವ ಕೃಷಿ ಡೆವಲಪ್ ಆದಾಗೆ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.